ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೆ ನೋಡ್ರಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವತ್ತಿನ ವ್ಲಾಗ ಕಂಟಿನ್ಯೂ ಮಾಡೋಣ ಬರ್ರಿ ಫ್ರೆಂಡ್ಸ ಇವಾಗ ನೋಡ್ರಿ ಬೆಳಗ್ಗೆ ಒಂದು 9 ಆಗತ್ತದ್ರಿ 9:30 ಆಗತ್ತದ್ರಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ ಇವತ್ತು ಒಂದು ಸ್ವಲ್ಪ ಲೇಟ್ ಆಯ್ತು ರೀ ಫ್ರೆಂಡ್ಸ ಯಾಕಂದ್ರೆ ಒಂದರ ಲೇಟ್ ಮಾಡಿದ್ದೀವಿ ಆಮೇಲೆ ಅಡುಗೆ ತಿನ್ನೋ ಏನೂ ಇಲ್ಲರಿ ಇವಾಗ ಒಂದು ಸ್ವಲ್ಪ ನಾಷ್ಟ ಮಾಡ್ಬೇಕ್ರಿ ನಾಷ್ಟ ಮಾಡಿ ಆಮೇಲೆ ಚಹಾ ಕುಡಿದು ರೊಟ್ಟಿ ಬಡಿಬೇಕ್ರಿ ಫ್ರೆಂಡ್ಸ್ ರೊಟ್ಟಿ ಜಾಸ್ತಿ ಅದ ರೀ ಒಂದು 50-40 ರೊಟ್ಟಿ ಬಡಿಬೇಕ್ರಿ ಎದಕ್ಕಪ್ಪ ಅಂತಂದ್ರೆ ದೇವ್ರು ಮಾಡಕ್ಕೆ ರೊಟ್ಟಿ ಬಡಿಬೇಕ್ರಿ ಇಲ್ಲಿ ನಮ್ಮ ಊರದವ್ರೆ ಇಲ್ಲಿ ದುಡ್ಲೇಕರ ಅಂತ ಹೇಳಿದಲ್ರಿ ಅವರು ಇಲ್ಲೇ ಹೊಲ್ದಾಗಿದ್ದೇವೆ ಅಂತೇಳಿ ರೊಟ್ಟಿ ಇಟ್ಟಾಕ್ಯಾರಿ ರೊಟ್ಟಿ ಬಡ್ರಿ ಅಂತೇಳಿ ಅದಕ್ಕೆ ಅದೇ ರೊಟ್ಟಿ ಬಡಿಬೇಕ್ರಿ ಬರ್ರಿ ಇವಾಗ ಯಾವಾಗ ಆಗ್ತದೇನು ರೊಟ್ಟಿ ಒಂದು ಸ್ವಲ್ಪ ರೊಟ್ಟಿ ಬಡತನ ಅಡುಗೆ ಮಾಡತನ ಟೈಮ್ ಆಗ್ತದಲ್ರಿ ಅದ್ರ ಕಲೆಗೆ ಅವ್ರಿಗೆ ಒಂದು ಸ್ವಲ್ಪ ನಾಷ್ಟ ಮಾಡಿಕೊಟ್ಟು ಚಹಾ ಮಾಡಿ ಕುಡಿದು ಮಾಡಿ ರೊಟ್ಟಿ ಬಡಿಯೋಕೆ ಕುಂದ್ರಬೇಕಲ್ಲತ್ತೇನ್ರಿ ಮತ್ತು ಇಂದ್ರ ಕಡೆ ಮಧ್ಯಾಹ್ನ ಅಳಿಗೆ ಒಂದು ಜರ ಅನ್ನ ಸಾರ ಮಾಡಕ್ಕೆ ಬರ್ತಂತೇಳಿ ನಂದು ಹಿಂಗೆ ಮಾಡೀನಿ ನಾನು ಅದಕ್ಕೆ ಫಸ್ಟ್ ಬರ್ರಿ ಇವಾಗ ನಾಷ್ಟ ಮಾಡ್ತೀನಿ ರೀ ನಾಷ್ಟ ಮಾಡ್ಕ್ಯಾರೆ ಚಹಾ ಕುಡಿದು ರೊಟ್ಟಿಗೆ ಹಂಚಿಡ್ತೀನಿ ರೀ ಆಮೇಲೆ ಬಟ್ಟೆ ಬಾಂಡೆ ಎಲ್ಲ ಆಮೇಲೆ ಮಧ್ಯಾಹ್ನ ಕಡೆ ಮಾಡ್ತೀನಿ ರೀ ಇವಾಗಂತೂ ಆಗಲ್ಲ ಯಾಕಂದ್ರೆ ಬಿಸಿಲು ಆಗ್ತದಲ್ರಿ ಬಿಸಿಲಾಗ ಕಾವು ಭಾಳ ಆಗ್ತದ್ರಿ ರೊಟ್ಟಿ ಬಡೆ ಮತ್ತಿಗೆ ಅದ್ರ ಕಲಾಗೆ ಎಲ್ಲ ಜಲ್ದಿ ಬಿಸಿಲು ಇದು ಆಗೋದ್ರಾಗ ಬಿಸಿಲು ಆಗೋದ್ರಾಗ ರೊಟ್ಟಿ ಬಡ್ದಕೆರೆ ಆಮೇಲೆ ಬಿಸಿಲಾಗ ಅರ್ಬಿ ತೊಗ್ಲಿಕ್ಕೆ ಬರ್ತಂತೇಳಿ ಇದು ಮಾಡೀನಿ ರೀ ನಾನು ಬರ್ರಿ ಫ್ರೆಂಡ್ಸ್ ಇವಾಗ ಪಟ್ ಅಂತೇಳಿ ರೊಟ್ಟಿ ಬಡಿತೀನಿ ರೀ ನಾನು ಹಂಗೆ ಬಡಿತೀನಿ ಹ್ಯಾಂಗಿಲ್ಲ ಅಂತೇಳಿ ನೋಡೋಣ್ರಿ ಜಿಗಿ ಅದೇನಿಲ್ಲ ಜಿಗಿ ಹಾಕೋಬೇಕಾಗ್ತದ ಬರ್ರಿ ರೊಟ್ಟಿ ಬಡ್ಯಾನತ್ರಿ ದೇವ್ರು ಮಾಡಕ್ಕೆ ಅವ್ರಿಗೆ ಕೊಡ್ಬೇಕ್ರಿ ನಾಳೆ ದೇವ್ರು ಮಾಡ್ತಾರೆ ಅವರು ಇವತ್ತೇ ಕೊಡ್ಬೇಕ್ರಿ ನಾಳೆಗೆ ಅದೇ ಅವ್ರ ದೇವ್ರ ಅದಕ್ಕಾಗೆ ಈಗ ಮುಂಜಾನೆ ಬಡತೀನಿ ರೀ ಮತ್ತು ಸಂಜೆ ಕಡೆ ಒಯ್ದು ಕೊಡಕ್ಕೆ ಬರ್ತದೆ ಅಂಥೇಳಿ ಇವಾಗ ನೋಡ್ರಿ ಫ್ರೆಂಡ್ಸ ಒಂದು ಸ್ವಲ್ಪ ಅವರಿಗೆ ನಾಷ್ಟ ಮಾಡಿ ಕೊಡ್ಬೇಕಂದಿದ್ದಲ್ರಿ ಅದಕ್ಕೆ ಅವಲಕ್ಕಿ ನಾಷ್ಟ ಮಾಡತ್ತೇನೆ ರೀ ನಾನು ಉಪ್ಪಿಟ್ಟು ಮಾಡ್ಬೇಕಂದಿದ್ರಿ ಬ್ಯಾಡ ಅಂತ ಹೇಳಿದ್ರೆ ಮಾಮ ಅದಕ್ಕೆ ಅವಲಕ್ಕಿ ಅವರು ಜಾಸ್ತಿ ತಿಂತಾರಲ್ರಿ ಅವರಿಗೆ ಇಷ್ಟನೂ ಭಾಳ ರೀ ಅದ್ರ ಕಾಲಿಗೆ ಅವಲಕ್ಕಿ ಮಾಡತ್ತೇನೆ ರೀ ಫ್ರೆಂಡ್ಸ್ ನಾನು ಅವಲಕ್ಕಿ ಇಷ್ಟ ಮಾಡಿ ಆಮೇಲೆ ಚಹಾ ಮಾಡ್ಕೊಂಡು ಚಹಾ ಕುಡಿಬೇಕ್ರಿ ಆಮೇಲೆ ಹಿಟ್ಟು ರೊಟ್ಟಿ ಬಡಿಬೇಕ್ರಿ ದಿನ ರೊಟ್ಟಿ ಅಂತ ಅದಕ್ಕಲೆಗೆ ರೀ ಫಸ್ಟ್ ಅಡುಗೆ ಎಲ್ಲ ಮಾಡ್ಬೇಕಂದಿದ್ರಿ ಲೇಟ್ ಆಗ್ತದ ಬಿಸಿಲು ಆಗ್ತದ ಅಂಥೇಳಿ ಅಡುಗೆ ಮಾಡಲಿಲ್ಲ ರೀ ಫ್ರೆಂಡ್ಸ್ ನಾನು ಫಸ್ಟ್ ಅವಲಕ್ಕಿ ಮಾಡಿ ಅವ್ರಿಗೆ ಅವಲಕ್ಕಿ ಕೊಟ್ಕೆರೆ ಆಮೇಲೆ ಎಲ್ಲ ಕೊಡ್ಬೇಕಂತೇಳಿ ಅಂದ್ರೆ ಆಮೇಲೆ ರೊಟ್ಟಿ ಬಡಿಬೇಕಂತೇಳಿ ನಾ ಮಾಡಿದ್ರಿ ಇವಾಗ ಅವಲಕ್ಕಿ ಹಿಂಡ್ಕೊಂಡು ಅಂದ್ರೆ ನೀರನ್ನ ತೊಯ್ಸಿ ಇಟ್ಕೊಂಡು ಕೆರೆ ಇವಾಗ ನಾ ಇದು ಮಾಡತ್ತಿದ್ರಿ ನಮ್ಮ ಶಾದವ್ರು ಹಚ್ಚು ಬಂದ ಕೆರೆ ಅಲ್ಲಿ ಒಟ್ಟು ಇದು ಚಲೋ ಇಟ್ಟಿವ್ರಿ ಜೀರಿಗೆ ಸಾಸ್ವೆ ಅದಕ್ಕೆ ಬೈಯಾಗತ್ತಿದ್ರಿ ನಾನು ಭಾಳ ಅಂದ್ರೆ ಭಾಳ ಚಲ್ದವ್ರಿ ಒಟ್ಟು ಬೈದ್ರೆ ಭೀ ಆಕೆಯನ್ನು ಕೇಳಿಲ್ಲ ರೀ ಅಂದ್ರೆ ಭೀ ಹಾಗೆ ಹೋದೋಡ್ರಿ ಆಕೆ ಕಾಲಿಲ್ಲಿ ತೊಳ್ಕೊತಾವಕ್ಕೆಲ್ಲ ಅದಕ್ಕೆ ಯಾಕಿಲ್ಲ ಬಿಡು ಅಂತೇಳಿ ಬಿಟ್ರಿ ಮತ್ತು ಈಗೇನು ಮಾಡದ್ರಿ ಹೊಡೆದ್ರೂ ಬರಲ್ಲ ಏನೋ ಅಂದ್ರೆ ಬರಲ್ಲ ರೀ ಅವು ಚಲ್ಲಿವು ಅದಕ್ಕೆಲ್ಲ ಇರ್ಲಾಕ ಬಿಡು ಅಂತೇಳಿ ಬಿಟ್ರೆ ನಾನೇ ಆಕೆಗೆ ಹೋಗೋ ಕಡೆನ ನಾವು ಹೋಗ್ಬಿಟ್ಟೋಡ್ರಿ ಆಕೆ ಆಮೇಲೆ ಬೊಗಣ್ಯಾಗ ಎಣ್ಣೆ ಹಾಕಿ ಇಟ್ಟಿದ್ರಿ ಒಂದು ಸ್ವಲ್ಪ ಎಣ್ಣೆ ಹರಿತಿತ್ತಲ್ರಿ ಎಣ್ಣೆ ಒಂದು ಸ್ವಲ್ಪ ಕರಗಲಿ ಮಾಡಿ ಅಂತೇಳಿ ನಮ್ಮ ಕಡೆ ಅಂತರ ರೊಟ್ಟಿ ಬಡಿಯಾಕ ಇದು ಮಾಡೋಕೆ ಇದು ಆಗಿರ್ತದೆ ರೀ ಅಂದ್ರೆ ರೊಟ್ಟಿ ಬಡಿಬೇಕಾದ್ರೆ ಹಿಂಗೆ ಮನೆ ಹೋಗಿ ಹಿಟ್ಟಾಗಿ ಬರ್ತೇವೆ ರೀ ನಾವು ದೇವ್ರು ಮಾಡೋಕಳಿಗೆ ಜಡಿ ತೆಗಿಯೋಕಳಿಗೆ ಅಥವಾ ದೇವ್ರು ಮಾಡೋಕಳಿಗೆ ಏನೇ ಆಗಲಿ ಹಿಟ್ಟಾಗಿ ಬರ್ತಿದ್ದೇವೆ ರೀ ಹಿಟ್ಟಾಗಿ ಬಂದೆ ಅಂದ್ರೆ ಅವರು ತಾನೇ ಬಡ್ದು ಕೊಡ್ತಿರು ಇವಾಗ ನಾನು ಒಂದು ಸ್ವಲ್ಪ ಬಿಸಿ ಬಿಸಿ ಅವಲಕ್ಕಿ ಮಾಡಿ ಅವಲಕ್ಕಿ ತಿಂದು ಚಹಾ ಕುಡಿದು ಮಾಡಿ ರೊಟ್ಟಿ ಬಡಿಯಾಕೆ ಕುಂದಿರ್ತೇನೆ ರೀ ಫ್ರೆಂಡ್ಸ್ ಇಲ್ಲ ರೊಟ್ಟಿ ಬಡಿಯಾಕ ನಾ ಅವಲಕ್ಕಿ ತಿಲ್ಲಾರೆ ಹಾಗೆ ಕೂತಂದ್ರೆ ಆಯ್ತು ನೋಡ್ರಿ ನನಗೆ ಪೂರಾ ಅಂದ್ರೆ ಕೈಯಾಗ ಅರಶಕ್ತಿ ಆಗ್ಬಿಡ್ದಂಗೆ ಆಗ್ತದೆ ರೀ ಹೊಸ ಹಾಕ್ಯಾರಿ ಅವ್ರು ಇನ್ನೂ ಜಳಕ ಮಾಡಿತಿಲ್ರಿ ನಾಷ್ಟ ಮಾಡಿದ್ರೆ ಜಳಕ ಮಾಡಿದ್ದಕ್ಕೆ ಅವಲಕ್ಕಿ ಯಾರು ತೊಗೊಳೋಣ ನೀರು ಹಾಕೋದು ತೊಗೊಂಡು ಹೋದ್ರಿ ಎತ್ಕೊಂಡು ಭಾಳ ಬಿಸಿ ಇದ್ದು ರೀ ನೀರು ಸುಡ್ತಾವಡ ಅಂತ ಹೇಳಿದ್ರಿ ಅವರಿಗೆ ಅಂದ್ರೆ ಭೀ ಅರ್ಧ ತೆಗಿತೀನಿ ಅಂತ ಹೇಳಿದ್ರು ಏನರ ಮಾಡಿರಿ ಅಂತ ಹೇಳ್ದೆ ಯಾಕಂದ್ರೆ ಈಗ ಒಮ್ಮೆ ಬೆಂಗಳೂರಾಗ ಹಿಂಗೆ ಆಗಿತ್ತು ಅಲ್ರಿ ಕಾಲು ಸುಟ್ಕೊಂಡಿರು ಅದ್ರ ಕಾಲಾಗೆ ಹೇಳಿದ್ರಿ ಅವ್ರಿಗೆ ನಾನು ಆಯ್ತು ತಗೋ ಅಂತ ಹೇಳಿದ್ರು ನಮ್ಮ ಶಾಲ ನೋಡ್ರಿ ಆಕೆನೂ ಏನೋ ಬೇಡಿದ್ರಿ ನಾನು ಕೊಡಕ್ಕೆ ಬಂದಿಳು ಅವ್ರ ಪಪ್ಪಾಗ ಕಳಿಸಿರಿ ಅವ್ರ ಪಪ್ಪ ಬೇಡಿರಿ ಕಳಿಸಿ ಕೊಡಕ್ಕೆ ಹೋಗ್ಯಾಡ್ರಿ ಆಕೆ ಅವ್ರಿಗೆ ಇನ್ನೂ ಜಳಕ ಮಾಡಿಸ್ಬೇಕ್ರಿ ಇನ್ನೂ ಜಳಕ ಮಾಡಿಸಿಲ್ಲ ಅವ್ರಿನ್ನೂ ಜಳಕ ಎಲ್ಲ ಮಾಡಿಸಂದ್ರೆ ಆಯ್ತು ನೋಡ್ರಿ ಅವ್ರದ್ದು ಅದಕ್ಕಲ್ಲೇ ನಾಷ್ಟ ಮಾಡತ್ತೀನಿ ರೀ ಫಸ್ಟ್ ನಾಷ್ಟ ಮಾಡಿಸ್ಕೆರೆ ಆಮೇಲೆ ಚಹಾ ಕಿಟ್ಟು ಅವ್ರಿಗೆ ಜಳಕ ಮಾಡಿಸಿ ಚಹಾ ಕುಡಿದು ಎಲ್ಲ ಇದು ಮಾಡ್ತೀನಿ ರೀ ನಿಮ್ಮದೆಲ್ಲ ನಾಷ್ಟ ಚಹಾ ಆಗ್ಯದ ಅಂತೇಳಿ ತಿಳ್ಕೊತೀನಿ ರೀ ಆಗಿತ್ತಂದ್ರೆ ನಂಗೆ ಕಮೆಂಟ್ದಾಗ ತಿಳಿಸ್ರಿ ಫ್ರೆಂಡ್ಸ ಎಲ್ಲ ಯಾರ್ಯಾರು ಏನೇನು ಮಾಡಿರಿ ಇವತ್ತು ಅಂತೇಳಿ ನಾವಂತ್ರಿ ಇವಾಗ ಸುಸ್ಲ ಮಾಡತ್ತೀನಿ ರೀ ಆಮೇಲೆ ಒಂದು ಸ್ವಲ್ಪ ಸಾರ ಅನ್ನ ಮಾಡ್ತೀನಿ ರೀ ಹಿಂದ್ರ ಕಡೆಗೆ ರೊಟ್ಟಿ ಅತ್ತೆಲ್ಲ ಆದ ಬಳಕ ರೀ ಅದಾದ ಬಳಕ ಮಾಡ್ಬೇಕಂತೇಳಿ ಬಿಟ್ಟಿನಿ ರೀ ಇನ್ನೂ ಏನೇನು ಆಗ್ತದೇನಂತೇಳಿ ಇವಾಗ ಒಂದು ಚೂರು ಸಕ್ಕರೆ ಹಾಕಿದ್ರಿ ಫ್ರೆಂಡ್ಸ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಭಾರಿ ಬರ್ತದೆ ರೀ ಅವಲಕ್ಕಿದು
ಅದಕ್ಕೆ ಚೆಂದಾಗಿ ಫ್ರೈ ಮಾಡ್ಕೊಳಕತ್ತೀನಿ ರೀ. ಅದಕ್ಕೆ ಸಕ್ರೆ ಹಾಕ್ಯಾರಿ ಕರಗಬೇಕಲ್ರಿ ಅದ್ರಾಗ. ಆಮೇಲೆ ಪುಟಾಣಿ ಹಿಟ್ಟು ಇದ್ದಿದ್ದಿಲ್ಲ ರೀ, ಅದಕ್ಕೆ ಉಪ್ಪು ಇಷ್ಟು ಹಾಕೊಂಡ್ರೆ ರುಚಿಗೆ ತಕ್ಕಷ್ಟು. ಪುಟಾಣಿ ಹಿಟ್ಟು ಇರ್ಲಾರ ಬಟ್ಯಾಕ ಬರೀ ಶೇಂಗಾ ಕಾಳು ಹಾಕಿ ಬಿಟ್ಟಿನಿ ರೀ. ಪುಟಾಣಿ ಹಿಟ್ಟಿದ್ರೆ ಚಂದ ಟೇಸ್ಟ್ ಬರ್ತೈತಿ. 2-3 ದಿನ ಕಟ್ಗೆನೇ ಇದ್ದಿದ್ದಿಲ್ಲ ರೀ ಮನ್ಯಾಗ. ಮಾಮ ಕಟ್ಗೆ ತೊಗೊಂಬಾನ ಅಲ್ಲಿ ನೋಡಿರಿ ದವಣ್ಯಾಗ ತಂದಿಟ್ಟಾರ ನೋಡ್ರಿ ಉದ್ದುದ್ದನ್ನು ಉದ್ದುದ್ದನ್ನು ಭಾಳ ಉದ್ದಿದ್ದು ತಂದಿಟ್ಟಾರ ರೀ. ಅವರು ಮುರಿದಿಲ್ಲ ಅವಕ್ಕೆ. ಅದಕ್ಕೆ ಕಟ್ಗೆ ಹಿಂಗೆ ತರೋದನ್ನ ಆಯ್ತು ಹಿಂಗೆ ತರ್ತೀನಿ ಅಂತ ಹೇಳಿದ್ರು ಅವರು. ಯಾಕಿರಲ್ಲ ಬಿಡು ಹಿಂದ್ರಕ ಮಧ್ಯಾಹ್ನ ಕಡೆಗೆ ಎಲ್ಲ ಕೆಲಸ ನಮ್ಮ ಮುರಿದಿಡ್ಲಾಗ ಬರ್ತದೆ ಅಂತೇಳಿ ಬಿಟ್ರಿ ನಾನು. ಅಡುಗೆ ಅಂತ ಇವಾಗ ಇದಿಷ್ಟು ಆಯ್ತು ಅಂದ್ರೆ ಆಯ್ತು ನೋಡ್ರಿ. ಆಮೇಲೆ ಒಂದು ಕಪ್ಪಿನಸ್ ಹಾಲು ಹಾಕಿದ್ರಿ ಫ್ರೆಂಡ್ಸ, ಯಾಕಂದ್ರೆ ಮೆತ್ತಗಾಗ್ತದ್ರಿ ಸುಸ್ಲ. ಅದ್ರ ಕಲೆಗೆ ಒಂದು ಕಪ್ಪಿನಸ್ ಹಾಲು ಹಾಕೀನಿ ರೀ. ಸುಸ್ಲ ಮಾಡ್ಕ್ಯಾರೆ ಹಿಂದ್ರ ಕಡೆಗೆ ಅವ್ರಿಗೆ ನೀರು ಇಡ್ಬೇಕಂತಿದ್ದ. ಅವ್ರಂದ್ರೆ ಫಸ್ಟ್ ನೀರು ಆಮೇಲೆ ಹಿಂದ್ರ ಕಡೆ ಸುಸ್ಲ ಮಾಡಾಕತ್ತಿ ಅಂದರು. ಯಾಕಂದ್ರೆ ಜಳಕ ಮಾಡೋಣ ಅವ್ರು ಸುಸ್ಲ ತಿಂತಾ ಅಂತ ಹೇಳಿದ್ರು. ಅದಕ್ಕೆ ರೀ ಇವಾಗ ನೋಡಿರಿ ಅವಲಕ್ಕಿ ತೋಯಿಸಿ ಇಟ್ಕೊಂಡಿನಲ್ರಿ. ಒಟ್ಟು ಚೆಂದಾಗಿ ನೋಡಿರಿ ಎಷ್ಟು ಉದುರಾಗ್ಯದ ಅಂತೇಳಿ. ಇಷ್ಟು ಉದುರಾಗಿರ್ತದೆ ಅಂತೇಳಿ ನಾನು ಹಾಲು ಹಾಕ್ತೀನಿ ರೀ, ಮೆತ್ತಗಾಗ್ತದೆ ರೀ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ. ಪಕ್ಕಡ ಹುಡ್ಕ್ಯಾಡಂದ್ರೆ ಅದ. ಆಮೇಲೆ ಪಕ್ಕಡ ಹುಡ್ಕ್ಯಾಡತ್ತೇಳಿ ರೀ ಮಮ್ಮಿ, ಅಂದ್ರೆ ನಮ್ಮ ಶಾದು ರೀ ಮಮ್ಮಿ ಅಂತೀನಿ ರೀ ಈಗ ನಾನು. ಅದಕ್ಕೆಲ್ಲ ಹುಡ್ಕ್ಯಾಡತ್ತಿರೋ ಹಿಂದ್ರ ಕಡೆ ಇಲ್ಲೇ ನಾನು ಹಿಂದೆ ಐತ್ರಿ. ನಾನು ತೊಗೊಂಡು ಕೆರೆ ಇರ್ಲಾಕ ಬಿಡು ಇಲ್ಲೇ ಅಂತ ಹೇಳ್ದೆ. ನಮ್ಮ ಸೋನಿ ನೋಡ್ರಿ ಹ್ಯಾಂಗೆ ಕೂತು ಅಂತೇಳಿ. ಸೋನಿ ಅಂತ ಅದು ಹಾಲು ಕುಡಿಯೋದು ಕುಂದ್ರೋದು ಇಲ್ಲ ತಿರ್ಗ್ಯಾಡಿ ಬರೋದು ಚಂತನ. ಆ ಕಡೆ ಈ ಕಡೆ ಕಡಮ್ ಮತ್ತು ಎಲ್ಲ ಕಡೆ ತಿರ್ಗಾಡ್ತದೆ ರೀ. ಅಂದ್ರೆ ರಾತ್ರಿ ಬೆಳಗನ್ರಿ ಹಗಲತ್ತಿದ್ರೆ ನೀವು ಅಂತ ಮಕ್ಕೊಂಡ್ಬಿಡ್ತದೆ ರೀ ಫ್ರೆಂಡ್ಸ್. ಹೋಗ್ಯಾರೆ ಹೊರಸಿನ ಮೇಲೆ ಮಕ್ಕೊಂಡ್ಬಿಡ್ತದೆ ರೀ. ಸುಸ್ಲ ಅಂತ್ರಿ ಇವಾಗ ಬಿಸಿ ಬಿಸಿ ಸುಸ್ಲ ರೆಡಿ ಐತ್ರಿ ಫ್ರೆಂಡ್ಸ. ಇವಾಗ ಚಹಾ ಮಾಡ್ಬೇಕಲ್ರಿ. ನನಗೆ ನಾಷ್ಟ ಕೂಡ ಚಹಾ ಬೇಕು ರೀ ಫ್ರೆಂಡ್ಸ. ನಾಷ್ಟ ಇತ್ತಂದ್ರೆ ಚಹಾ ಕುಡಿಯಂಗೆ ಇದಾಗ್ತದೆ ರೀ. ನೋಡ್ರಿ ಎಷ್ಟು ಉದುರು ಚಂದ ಆಗ್ಯದ ಅಂತೇಳಿ ಸುಸ್ಲ. ಇವಾಗ ನಮ್ಮ ಶಾದವನ್ನ ಹೇಳತ್ತಿದ್ರಿ ನಾನು, ಶಾದು ಹೋಗ್ಯಾರೆ ಇದು ತೊಗೊಂಬ ಹಾಲ ಆಮೇಲೆ ಇದು ಅಂಥೇಳಿ. ಆಮೇಲೆ ಅವ್ರು ಜಳಕ ಕೂತಾರೆ ಅಲ್ಲಿ ಟಾವೆಲ ಕೇಳತ್ತಾರೆ ರೀ. ಒಂದು ಸೌಂಡ್ ಒದ್ರಾಗತ್ತೀರಿ ರೀ ಮಾಮ. ಅವರು ಟಾವೆಲ್ನ ತೊಗೊಂಡು ಹೋಗಲ್ಲ, ಏನು ತೊಗೊಂಡು ಹೋಗಲ್ಲ. ಇಲ್ಲೇ ನನ್ನ ಕೆಲಸ ಮಾಡೋಳಿಗೆ ಅವ್ರು ಟಾವೆಲ ಅದೆಲ್ಲ ಬೇಕಾಗ್ತದೆ ರೀ ಅವ್ರಿಗೆ. ಆಮೇಲೆ ನಮ್ಮ ರಾಧಿಕಾ ಇದ್ದಾವಲ್ಲ ರೀ, ಹೋಗಿ ರಾಧಿಕಾ ಕೊಟ್ಟವಳು. ಅದು ಚಹಾ ಕತ್ತೇಳಿ ಇವಾಗ ಚಹಾ ಬೊಗಣಿಗೆ ಇಟ್ಟಿರಿ. ಹಾಲು ಹಾಕದ, ಯಾಕಂದ್ರೆ ಇವಾಗ ಚಹಾ ಮಾಡ್ಬೇಕಲ್ರಿ ಅದ್ರ ಕಲಾಗೆ. ಆಮೇಲೆ ಒಂದು ದಿವ್ಸ ಹಾಲು ಹಾಕಿದ್ರಿ. ಅವರು ಬಂದ್ರಿ ಮಾಮ ಬಂದು ಕೆರೆ ಕೂತರು ಅಲ್ಲಿ ಮುಂದೆ. ಯಾಕಂದ್ರೆ ಥಂಡಿ ಅದಲ್ರಿ ಇವಾಗ, ಅದ್ರ ಕಲಾಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರಿ. ಸಕ್ಕರೆ ಹಾಕ್ಯಾರಿ ಇವಾಗ ಚಹಾ ಮಾಡ್ತೀನಿ. ಬಿಸಿ ಬಿಸಿ ಚಹಾ ಬರ್ರಿ ಗಟ್ಟಿ ಹಾಲಿನ ಚಹಾ ಕುಡಿಯೋಣತ್ರಿ ಫ್ರೆಂಡ್ಸ. ನಮಗಂತ್ರ ಚಹಾ ಇರಲಿಲ್ಲ ಅಂದ್ರೆ ನಡೆಯಲ್ಲ ನೋಡ್ರಿ. ಮುಂಜಾನೆ 2 ಹೊತ್ತು ಚಹಾ. ಮೊದಲೆಲ್ಲ ಒಂದೇ ಟೈಮ್ ಕುಡಿತಿದ್ದೆವು, ಇವಾಗ 2 ಹೊತ್ತು ರೀ. ಯಾಕಂದ್ರೆ ಒಂದು ಸ್ವಲ್ಪ ನಮ್ಗೆ ತಲೆಗೆ ನುಸ್ತಾವಲ್ಲ ರೀ ಅದ್ರ ಕಲೆಗೆ ರೀ. ಹಾಲಿನ ಚಹಾ ಅಂತ ರೆಡಿ ಆಗತ್ತದ ರೀ. ಈ ಕಡೆ ಹಾಗೆ ಅವರಿಗೆ ನಾಷ್ಟ ಹಾಕ್ಕೊಡ್ತೀನಿ. ನಾಷ್ಟ ಮಾಡ್ತಾರಂತ್ರಿ ಅವರು. ಬಿಸಿ ಬಿಸಿ ಅದಲ್ರಿ, ಬಿಸಿ ಇದ್ದ ಕಡೆ ಟೇಸ್ಟ್ ಭಾರಿ ಇರ್ತದೆ ರೀ ಅದ್ರ ನಾಷ್ಟದಂತ್ರ ಅದ್ರ ಕಲಾಗೆ. ಯಾಕಂದ್ರೆ ಇದು ಆಗ್ಯದಲ್ರಿ, ನಮ್ಮದು ಗ್ಯಾಸ್ ಆಗ್ಯದ. ಒಲೆ ಮೇಲೆ ಮಾಡ್ಬೇಕಾದ್ರೆ ಗ್ಯಾಸ್ ಯಾವಾಗ ತುಂಬ್ಕೊಂಬರ್ತಾರೋ ಏನಿಲ್ಲ ನನಗಂತೂ ಗೊತ್ತಿಲ್ಲ ರೀ ಮಾಮ. ಅದಕ್ಕೆ ಅಂದ್ರೆ ಒಂದು ಸ್ವಲ್ಪ ರೊಕ್ಕ ಇರ್ಬೇಕಲ್ರಿ ಕೈಯಾಗ. ರೊಕ್ಕ ಇದ್ದಾಗ ಹಿಂದ್ರ ಕಡೆ ತಾವು ತುಂಬ್ಕೊಂಬರ್ತೀನಿ ಅಂತ ಹೇಳಿದ್ರಿ ಅವರು. ನಾನು ಹಂಗೆ ಬ್ಯಾಡ ಅಂತ ಹೇಳಿದ್ರಿ. ರೊಕ್ಕ ಇಲ್ಲರಿ ಈಗ ಹಂಗೆ ಕೈಯಾಗ ಅಂತೇಳಿ. ರೊಕ್ಕ ಆದ ಬಳಿಕ ಹಿಂದ್ರ ಕಡೆಗೆ ಹೋಗಿ ತುಂಬ್ಕೊಂಬರಕ್ಕೆ ಬರ್ತದೆ ರೀ. ಇವಾಗ ಚಹಾ ಇಟ್ಟೀನಿ, ಅವ್ರಿಗೆ ನಾಷ್ಟ ಕೊಟ್ಟೀನಿ. ಅವರು ನಾಷ್ಟ ಮಾಡತ್ತಾರ್ರಿ. ಆಮೇಲೆ ನಾವು ನಾಷ್ಟ ಮಾಡಮ್ ಬರ್ರಿ ಫ್ರೆಂಡ್ಸ. ನಾವು ನಾಷ್ಟ ಮಾಡತ್ತೀವಿ. ನಾಷ್ಟ ಮಾಡಿ ಚಹಾ ಕುದಿಯೋಣ. ಚಹಾ ಕುಡಿದು ಮಾಡಿ ಆಮೇಲೆ ರೊಟ್ಟಿಗೆ ಹಂಚಿಡ್ತೀನಿ ರೀ. ರೊಟ್ಟಿಗೆ ಹಂಚಿ ಏನೇನು ಆಗ್ತದೆ ಏನೇನು ನೋಡೋಣತ್ತ. ರೊಟ್ಟಿಗೆ ಹಂಚಿಟ್ಟಿದ್ರಿ. ಆಮೇಲೆ ಹಿಟ್ಟು ನಾದ್ಕೊಂಡಿದ್ದ ಒಂದು ಸ್ವಲ್ಪ ಜಿಗಿ ಇದ್ದಿತ್ತಿಲ್ಲ ರೀ ಹಿಟ್ಟು. ಅದಕ್ಕೆಲ್ಲಾಗೆ ಜಿಗಿ ಹಾಕ್ಕೊಂಡಿದ್ರಿ. ಅಂದ್ರೆ ಇದು ಜಿಗಿ ಇದ್ದಿತ್ತಿಲ್ಲ ಅಂತ ಹೇಳತ್ತೀನಿ ನೋಡ್ರಿ ನಾನು. ಜಿಗಿ ಇತ್ತು ರೀ ಹಿಟ್ಟು, ಅಂದ್ರೆ ನನಗೆ ಗೊತ್ತಿದ್ದಿತ್ತಿಲ್ಲ ಜಿಗಿ ಆದೇನಿಲ್ಲ ಅಂತೇಳಿ. ಯಾಕಿರ್ಲಿಕ್ಕಂತೇಳಿ ಜಿಗಿ ಹಾಕ್ಕೊಂಡಿದ್ರಿ. ಇವಾಗ ರೊಟ್ಟಿ ಬಡಿತೀನಿ ರೀ ಫ್ರೆಂಡ್ಸ. ಒಂದು ಗಂಗಾಳ ಹಿಟ್ಟು ನಾದ್ಕೊಂಡು ಇಟ್ಕೊಂಡೀನಿ ರೀ ಫ್ರೆಂಡ್ಸ್. ನಾನು ತುಸು ಜರ ಅಲ್ರಿ, ಒಂದು ಗಂಗಾಳ ಪೂರ ರೀ. ಯಾಕಂದ್ರೆ ಇದಕ್ಕೆ ರೀ ಒಟ್ಟಿಗೆ ಒಮ್ಮೆಗೆ ನಾದ್ಕೊಂಡು ಇಟ್ಕೊಂಡೀನಿ ರೀ. ಚಂತನ ನಾದ್ಕೋದು ಹತ್ತಂಗಿಲ್ಲಲ್ರಿ, ಅದರ ಕಲೆಗೆ ಒಟ್ಟಿಗೆ ನಾದ್ಕೊಂಡು ಇಟ್ಕೊಂಡೀನಿ ರೀ. ಇವಾಗ ಉಳ್ಳಿ ಮಾಡ್ಕೆರೆ ರೊಟ್ಟಿ ಬಡಿಯೋಕೆ ಸ್ಟಾರ್ಟ್ ಮಾಡಿದ್ ನೋಡ್ರಿ ನಾನು. ರೊಟ್ಟಿ ಇವಾಗ ಮಾಡಮ್ರಿ. ರೊಟ್ಟಿ ಆಯ್ತಂದ್ರೆ ನಂದು ಮತ್ತಿದಿರಲ್ಲ ನೋಡ್ರಿ ಎಷ್ಟು ಒಂದು ಗಂಗಾಳ ಪೂರ ನಾದ್ಕೊಂಡೀನಿ. ಇದಿಟ್ಟು ಮಾಡೋದ್ರಾಗ ನನಗಂತೂ ಇದಾಗ್ಬಿಡ್ತೈತೆ ರೀ. ಯಾಕಂದ್ರೆ ಭಾಳ ಅದ ರೀ ಏನೋ ರೊಟ್ಟಿ ಬಡಿಯೋದು. ಇನ್ನು ಕಾಗದ್ನಾಗ ಅದ ರೀ, ಇಲ್ಲಿ ಏನು ಕಾಗದ ಕಾಣತ್ತದಲ್ರಿ ಅದ್ರಾಗೂ ಅದ ರೀ ಹಿಟ್ಟು. ಇದಿಷ್ಟು ಬಡೋದು ಅದಿಷ್ಟು ಮಾಡ್ಬೇಕು ರೀ ನಾನು. ಅಷ್ಟು ಅವ್ರು ಎಷ್ಟು ಹಿಟ್ಟು ಕೊಟ್ಟಿರ್ತಾರಲ್ರಿ ಅಷ್ಟು ಹಿಟ್ಟು ಮಾಡಿಕೊಡ್ತೇವೆ ರೀ. ಇಷ್ಟೇ ಬಡಿಬೇಕಂತೇಳೇನಿಲ್ಲ, ಅವ್ರು ಎಷ್ಟು ಕೊಟ್ಟಿರ್ತಾರಲ್ರಿ ಅಷ್ಟು ರೊಟ್ಟಿ ಬಡಿತೇವೆ ರೀ ನಾವು. ಇದೇ ಹೊಲ್ದಾಗಿದ್ದೇವಲ್ರಿ, ಇಲ್ಲೇ ಅದಾರ ಅವರು ದೇವ್ರು ಮಾಡತ್ತಾರ ಅಂತೇಳಿ. ಅದಕ್ಕೆ ಬಡ್ದು ಕೊಡೋಣ ಹಿಟ್ಟು ತಂದು ಕೊಟ್ಟಿದ್ರಿ. ಅದಕ್ಕೆ ಬಡಿಯಾಕತ್ತಿದ್ರಿ ನಾನು.
ಜಿಗಿ ಭಾಳ ಆಗಿತ್ತು ರೀ ಹಿಟ್ಟು. ಆಮೇಲೆ ಕೈದಿಂತ ಅಲ್ಲಿ ಹಿಗ್ಗಲಿಗೆ ಇವ್ರಿ ಅಂದ್ರೆ ಬಡಿದ್ರೆ ಎಷ್ಟು ಬಡಿದ್ರೆ ಭೀ ಅಡ್ಡಲೇ ಆಗಲಿಗೂ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಣಿಗೆ ತೊಗೊಂಡಿದ್ರೆ ನಾನು ಬೆಳ್ಳುಣಿಗೆ ತೀಡಂಬತ್ತೇಳಿ ಬೆಳ್ಳುಣಿಗೆ ತೀಡಿದ್ರಿ. ಆಮೇಲೆ ಸ್ವಲ್ಪ ಸ್ವಲ್ಪ ಅಡ್ಡಲಾಗತ್ತೆ ರೀ, ಅಂದ್ರೆ ಅಗಲ ಆಲಾತು. ಅಷ್ಟು ಆಗಲಿಗಿತ್ತು ರೀ, ಅಷ್ಟು ಕೈಲೇ ಬಡಿದ್ರೆ ಭೀ ನೋಡ ಬೆಳ್ಳುಣಿಗೆ ತೀಡಂಬತ್ತೇಳಿ ಬೆಳ್ಳುಣಿಗೆ ತೀಡಿದ್ರಿ. ಹೆಂಗೆ ರೊಟ್ಟಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ನಾನಂತರ ರೊಟ್ಟಿ ಮಾಡೋಕೆ ಇದು ನೋಡಿರಿ ಕೈಲೇ ಜಾಸ್ತಿ ಬಿಡ್ತೀನಿ ರೀ. ಬೆಳ್ಳುಣಿಗೆ ನನಗಂತೂ ಮಾಡೋಕ್ಕೆ ಬರಂಗಿಲ್ಲ ರೀ, ಯಾಕಂದ್ರೆ ಬೆಳ್ಳುಣಿಗೆ ಒತ್ತಾಟ ತೀಡ್ದಂದ್ರೆ ಒತ್ತಾಟ ಹರಿತದೆ ರೀ. ಅದ್ರ ಕಲೆಗೆ ಬೆಳ್ಳುಣಿಗೆ ಜಾಸ್ತಿ ಮಾಡಂಗಿಲ್ಲ ರೀ. ನೋಡಿರಿ ಈಗ ಹತ್ಕೊಂಡು ಕೊಡ್ತು ನೋಡ್ರಿ ನಾವು ಮಾಡಾಕತ್ತಾನ. ಅದ್ರ ಕಲೆಗೆ ಬೇಡ ಅಂತೇಳಿ ಕೈಲೇ ಬಡ್ಲಿಗಿತ್ತು ರೀ. ನನಗಂತೂ ಹಿಂಗೆ ಭಾಳ ಜನ ನೋಡಿದ್ರಿ ನಾನು ಬೆಳ್ಳುಣಿಗೆ ಭಾಳ ಮಂದಿ ಮಾಡ್ತಾರೆ ರೀ. ಆದ್ರೆ ನನಗಂತೂ ಬೆಳ್ಳುಣಿಗೆ ಬರಲ್ಲ ನೋಡ್ರಿ. ಬೆಳ್ಳುಣಿಗೆ ಅಂದ್ರೆ ಲಟ್ಟಣಿಗೆ ಅಷ್ಟ ಬರಂಗಿಲ್ಲ ರೀ. ರೊಟ್ಟಿ ಅಂತ ನಾ ಸುಳ್ಳು ಕೇಳಬೇಕು, ನನಗಂತೂ ಬರಲ್ಲ ರೀ. ಅಷ್ಟೇ ಸಿಂಪಲ್ದಾಗ ಅಷ್ಟೇ ಹಿಂಗೆ ಇದು ತೀಡ್ತೀನಿ ರೀ, ಚಪಾತಿ ತೀಡ್ದಂಗೆ ನಾ. ಇವಾಗ ನೋಡಿರಿ ರೌಂಡಾಗಿ ತಳ್ಳಗೆ ರೊಟ್ಟಿ ರೆಡಿ ಆಯ್ತು ನಮ್ದು. ಕೈಲಿ ಅರ್ಧ ಬೆಳ್ಳುಣಿಗೆ ಅರ್ಧ ಮಾಡಿ ಇದಕ್ಕೆ ಕಾಟನ್ ಅರ್ಬಿ ತೊಗೊಂಡು ನೀರು ಹಚ್ಚಿಕೆರೆ ಚೆಂದಾಗಿ ಎಬ್ಬಿಸ್ಬೇಕು ರೀ. ಒಲೆ ಸಣ್ಣ ಉರಿಯತ್ತದ್ರಿ. ಆಗಳತ್ತೆ ಭಾಳ ಅಂದ್ರೆ ಭಾಳ ದಗ ಅಂತೇಳಿ ಉರಿಯತ್ತಿತ್ತು, ಯಾಕಂದ್ರೆ 2-3 ಕಟ್ಟಿಗೆ ಇಟ್ಟಿದ ಉರಿಯಾಗತ್ತಿತ್ತು ರೀ. ಈಗ ಸಣ್ಣ ಉರಿಯತ್ತದ. ಆಮೇಲೆ ನಮ್ಮ ಶಾದಕ್ಕೆ ಕರೆದಕೆರೆ ಅವಕ್ಕೆ ಒಂದು ಇದು ಕೊಡು ಅಂತ ಹೇಳಿದ್ರಿ. ತೆಂಗಿನ ಜುಟ್ಟು ಕೊಡ್ಲತ್ತಾಡ್ರಿ. ಆಕೇನು ತೆಂಗಿನ ಜುಟ್ಟಿಲೇ ಇದು ಆಗ್ತದೆ ರೀ, ಜಲ್ದಿ ಉರಿ ಹತ್ತದ್ರಿ. ಅದಕ್ಕೂ ದಗ ಅಂತೇಳಿ ಉರಿ ಚಂದ ಕಿಚ್ಚು ಚಂದ ಇತ್ತಂದ್ರೆ ರೊಟ್ಟಿನೂ ಚಂದ ಇರ್ತಾವಲ್ಲ ರೀ. ಅದ್ರ ಕಲೆಗೆ ನಮ್ಮ ಶಾದನು ಹಿಟ್ಟು ತೊಳಗತ್ತಾಡ್ರಿಕಿಗೆ ದೇವ್ರ ಹಿಟ್ಟದ ಒಯ್ಬೇಡ ಅಂತ ಹೇಳತ್ತಿದ್ರಿ. ಅಂದ್ರೆ ಭೀ ಕೇಳಾರಿಗಳು ಯಾಕೆ ತಗೋ ಅಂತೇಳಿ ಬಿಟ್ರಿ. ನಾನೇ ಸಣ್ಣ ಮಕ್ಕಳವಲ್ಲ ಅಂತೇಳಿ ಮತ್ತು ಸಣ್ಣ ಮಕ್ಕಳು ದೇವ್ರ ಸಮಾನ ಅಲ್ರಿ. ಅದ್ರ ಕಾಲಾಗೆ ಯಾಕೆ ಬಿಡು ಅಂತೇಳಿ ಬಿಟ್ರಿ. ಆಕೆನೂ ತೊಗೊಂಡು ಹೋದಳು. ನಾನು ಕೂಡ ಮಾತು ಹತ್ತದಳ್ರಿ, ತೋಲೆ ಬೇಡ ಮಮ್ಮಿ ತೋಲೆ ಬೇಡ, ಜೇಜಿ ಮೂಗು ಒಯ್ತದ ಹಂಗೆ ಹಿಂಗೆ ಅಂತೇಳಿ. ಏನು ಮಾಡಿದ್ ನೋಡವ ತಗೋ ಒಂದು ತುಸು ತಗೋ ಹೋಗೋಣ ಒಂದು ತುಸು ತೊಗೊಂಡು ಹೋದೋಳ್ರಿ. ಆಮೇಲೆ ಆ ಕಡೆ ರೊಟ್ಟಿ ಹಾಕಿದ್ರಿ, ಉರಿನೂ ಹಚ್ಚಿದ. ಇವಾಗ ಎಳಾಗತ್ತೀವ್ರಿ ರೊಟ್ಟಿ. ಒಂದು ಸ್ವಲ್ಪ ಬೆಳ್ಳುಣಿಗೆ ಮಾಡ್ಬೇಕಂತೇಳಿ ಗಟ್ಟಿ ನಾದಿದ್ರಿ ಹಿಟ್ಟು. ಎಷ್ಟು ಬಡದ್ರೆ ಭೀ ಒಟ್ಟ ರೊಟ್ಟಿನೇ ಅಡ್ಡಲ ಆಗಲ್ಗಿವ್ರಿ. ಎಂದ್ರಗಟ್ಟು ನೋಡ ಬೆಳ್ಳುಣಿಗೆ ತೀಡ್ಬೇಕತ್ತೇನೆ ತೀಡಾಕತ್ತಿ ನೋಡ್ರಿ ಈ ರೀತಿ. ಯಾವ ಮಾಡ್ತಾರೇನು ನನಗಂತೂ ಒಟ್ಟ ಬರಲ್ಗ ರೀ. ಒತ್ತಾಟ ತೀಡ್ತೀನಿ, ಒತ್ತಾಟಿ ಅಡ್ಡಲ ಆಗ್ತದ್ರಿ ಅದು ಅಂತ. ಅದಕ್ಕಲಾಗಿ ನೋಡಣ್ರಿ ಎಲ್ಲಿ ತನಕ ಬರ್ತದೆ ರೊಟ್ಟಿ ಮಾಡೋದಂತೇಳಿ. ನಿನ್ನೆ ಅಂತೂ ಅದು ಗ್ಯಾಸಿಂದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಿದ್ದೇವಲ್ರಿ. ಅದೊಂದು ಬತ್ತಂದ್ರೆ ಚಲೋ ಆಗ್ತದ್ರಿ. ಯಾಕಂದ್ರೆ ಗ್ಯಾಸ್ನು ಖಾಲಿ ಆಗೈತಿ. ಆಮೇಲೆ ತುಂಬಿ ಗ್ಯಾಸ್ನು ಒಂದು ಬರ್ತದಲ್ರಿ ಅದ್ರ ಕಲೆಗೆ. ಆಮೇಲೆ ಹೊಸ ಗ್ಯಾಸ್ನು ಬರ್ತದ. ಏನೇನು ಮಾಡ್ತದೇನ್ರಿ ಮಾಮಂದು ಒಂದು ಸ್ವಲ್ಪ ಈಗ ನಮ್ಮ 5 ಗ್ಯಾಸ್ ಅದಲ್ರಿ. ಆ ಗ್ಯಾಸಿಗೆ ಮಾಮಂದು ಆಧಾರ್ ಕಾರ್ಡ್ ಲಿಂಕ್ ಅದಂತ್ರಿ. ಅದಕ್ಕೆ ಅದೊಂದು ಸ್ವಲ್ಪ ತೊಗೊಂಡು ಬರ್ರಿ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅವರು. ಇವರು ಹ್ಞೂ ಅಂತೇಳ್ಯಾರಿ. ಯಾವಾಗ ತೆಗಿತಾರೇನು ಜಲ್ದಿ ತೊಗೊಂಡು ಮಾಡಿ ಬಂದ್ರೆ ನಾವು ನಿನ್ನೆ ಹಾಕಿದ್ದು ಗ್ಯಾಸ್ ಬರ್ತದ್ರಿ ಜಲ್ದಿ. ಇಲ್ಲಿಕಂದ್ರೆ ಅವರು ನಿನ್ನೆ ಅಂದಿರ್ರಿ, ನೀವು ನಿಮ್ಗೆ ಅದೇನು ಲಿಂಕ್ ಇದ್ದಿತ್ತಿಲ್ಲ ಅಂದ್ರೆ ನಾವು ಹಾಗೆ ನಿಮ್ಮ ಕೈಯಾಗೆ ಕೊಡ್ತಿದ್ದೇವೆ ಗ್ಯಾಸ ಅಂತೇಳಿ. ನಿನ್ನೆ ಅದೇನು ಅವ್ರದ್ದು ಲಿಂಕ ಇಲ್ಲ ಅಂತ ಹೇಳಿದ್ರಂದ್ರೆ ನಮ್ಮ ಕೈಯಾಗೆ ನಾವು ಹೊಸ ಗ್ಯಾಸೇ ತೊಗೊಂಬರ್ತಿದ್ದೇವೆ ರೀ ಮನೆಗೆ. ಇಲ್ಲಿ ನೋಡ್ರಿ ಅದಕ್ಕಲಾಗಿ ಇವಾಗ ಒಬ್ಬೊಬ್ರು ರೊಟ್ಟಿ ಹಾಕ್ಲಿಕ್ಕೆ ಬರಲ್ಲಲ್ರಿ ಫ್ರೆಂಡ್ಸ. ಅದಕ್ಕೆ ಈ ರೀತಿ ರೊಟ್ಟಿ ಹಾಕ್ರಿ ನೀವು ಭಾರಿ ರೊಟ್ಟಿ ಹಾಕೋದು ಕಲಿತೀರಿ ನೋಡ್ರಿ ಜಲ್ದಿ. ನಾನು ಒಂಟು ಕೈಲೇ ಹಾಕ್ತೀನಿ ರೀ ರೊಟ್ಟಿ ಎಂಥವಕ್ಕಿರಲ್ಲಕ್ಕ. ಆದ್ರೆ ಒಬ್ಬೊಬ್ರಿಗೆ ಹಾಕ್ಲಿಕ್ಕೆ ಬರಲ್ಲಲ್ರಿ. ಈ ರೀತಿ ನೀವು ಒಂಟು ಕೈಲೇ ಈ ರೀತಿ ಒಂದು ರೊಟ್ಟಿ ತೊಗೊಂಡು ರೊಟ್ಟಿ ಮೇಲೆ ರೊಟ್ಟಿ ಹಾಕ್ತಾರೆ ರೀ ಒಬ್ಬೊಬ್ಬರು. ಆ ರೀತಿ ಹಾಕಿದ್ರೆ ರೊಟ್ಟಿನೂ ಹರಿಯಂಗಿಲ್ಲ, ರೊಟ್ಟಿನೂ ಚಂದ ಆಗ್ತಾವ್ರಿ. ಇದೆಷ್ಟು ರೊಟ್ಟಿ ಬಡಿತೀನಿ ರೀ, ರೊಟ್ಟಿ ಬಡ್ದು ಎಷ್ಟು ಬಡ್ದೀನಿ ಎಷ್ಟಿಲ್ಲ ಅಂತೇಳಿ ನಿಮ್ಗೆ ಆಮೇಲೆ ಹೇಳ್ತೀನಿ ರೀ ಫ್ರೆಂಡ್ಸ. ಬರ್ರಿ ಎಷ್ಟಾಗ್ಯಾವ ಇಲ್ಲಿ ನೋಡ್ರಿ ಫ್ರೆಂಡ್ಸ. ಫೈನಲಿ ಆಯ್ತು ನೋಡ್ರಿ ರೊಟ್ಟಿ. ಹಿಟ್ಟು ನೋಡ್ರಿ ಎಷ್ಟು ಚಲ್ಯದ ಅಂತೇಳಿ. ಇನ್ನೊಂದು 5-6 ರೊಟ್ಟಿ ಆಯ್ತಾವ. ಹಿಟ್ಟು ಚಲ್ಯದ ಬಡ್ಯದ್ರಾಗ ಸಣ್ಣದ ಕಾಲಿತ್ತಲ್ರಿ, ಅದಕ್ಕೆ ಇದು ಆಯ್ತು ರೀ. ನೋಡಿರಿ ರೊಟ್ಟಿ ಅಂತ ಆಯ್ತು. ಅಷ್ಟು ಹಿಟ್ಟು ಉಳ್ದದ್ರಿ. ಅದೆಷ್ಟು ಹಿಟ್ಟು ಹೊಳಗೆ ಕೊಡ್ಬೇಕ್ರಿ ಅವ್ರಿಗೆ. ಇಲ್ಲಿ ನೋಡ್ರಿ ಇಷ್ಟು ರೊಟ್ಟಿ ಇದು ಆಗ್ಯಾವ ನೋಡ್ರಿ. ಅಂದ್ರೆ ಇಷ್ಟು ರೊಟ್ಟಿ ಅವ ರೀ ಇಲ್ಲಿ. ಇಷ್ಟಂದ್ರೆ ಇನ್ನೂ ಇಲ್ಲಿ ಅದಾವ್ರಿ ನೋಡಿರಿ. ಇಲ್ಲಿ ಬುಟ್ಟ್ಯಾಗ ಇಲ್ಲಿ ಎಣಿಸಿಟ್ಟಿನಿ ರೀ. ಇಲ್ಲೊಂದು 28 ಏನೋ 29 ರೊಟ್ಟಿ ಅವ ರೀ. ಇಲ್ಲಿ ಒಂದಕ್ಕೆ 30 ರೊಟ್ಟಿ ಅದಾವು. ಅದಕ್ಕೆ ಎಲ್ಲ ಎಣ್ಸಿ ಮಾಡಿ ಇವಾಗ ಬುಟ್ಟೆ ಹಾಕಿಡ್ತೀನಿ ರೀ. ಆಮೇಲೆ ಮಾಮ ಕಳಿಸ್ತೀನಿ ರೀ ಕೊಟ್ಟು ಬರ್ಲಕ್ಕೆ ಅವ್ರಿಗೆ. ರೊಟ್ಟಿ ಅವ್ರಿಗೆ ಕೊಟ್ಟು ಬರ್ತಾರೆ ರೀ. ಮತ್ತು ಕಟ್ಟಿ ಅವ್ರು ಆರ್ಯಾಕ್ತಾರಲ್ರಿ ಒಂದು ಜರ. ಇಲ್ಲಿ ನಮ್ಮ ಮನ್ಯಾಗ ಆರಾಕ ಜಾಗ ಇಲ್ಲರಿ. ಅಲ್ಲಿ ಹೊರಗೆ ಹಾಕಿದೇವಂದ್ರೆ ಒಳಗೆ ನಾವು ಏನಾರ ಮಾಡುತ್ತೇವಂದ್ರೆ ಇದು ಆತಾರ ರೀ, ನಾಯಿ ಬರ್ತಾವೆ. ಇವರು ಆಟ ಆಡ್ಲತ್ತಾರ ನೋಡ್ರಿ ಇಲ್ಲಿ. ಇನ್ನು ನುಗ್ಗಿಕಾಯಿ ಸಾರು ಮಾಡ್ಬೇಕ್ರಿ. ನಾನು ಇವಾಗ ಇವಿಸ್ ನುಗ್ಗಿಕಾಯಿ ಸಾರು ಮಾಡ್ತೀನಿ. ಒಂದು ಸ್ವಲ್ಪ ಅನ್ನ ಮಾಡ್ತೀನಿ ರೀ. ಇನ್ನು ದೌಂತಿ ಭಾಳ ಅದ ರೀ ನಂದು ರೀ ಫ್ರೆಂಡ್ಸ. ಆಯ್ತು ನೋಡ್ರಿ ರೊಟ್ಟಿ ಅಂತ ರೆಡಿ ಆಯಿತು ನೋಡ್ರಿ. ಇಲ್ಲಿ ಎಷ್ಟು ಬಟ್ಟೆ ಅಂತೇಳಿ ಇನ್ನು ಒಂದು ಬಕೆಟ್ ಬಟ್ಟೆ ಬಾಂಡ್ಯ ಎಲ್ಲ ಅದಾವ್ರಿ. ಅವರು ಆ ಕಡೆ ನೀರು ಹೊತ್ತಂತ್ರ ಆಗ್ಯದ್ರಿ.
ಟೈಮ್ ಬಂದ್ಕೆರೆ ನೋಡ್ರಿ ಇವಾಗ 2ಕ್ಕೆ ಇನ್ನೊಂದು 15 ನಿಮಿಷ ಕಮ್ಮಿ ಐತ್ರಿ. 2 ಆರ್ತದ ಟೈಮ. ಮಧ್ಯಾಹ್ನ ಊಟ ಬಿಸಿ ಬಿಸಿ ಮಧ್ಯಾಹ್ನ ಊಟ ಮಾಡ್ತೀನಿ ರೀ. ಇವಾಗ ಒಂದು ಸ್ವಲ್ಪ ನುಗ್ಗಿಕಾಯಿ ಸಾರ ಅನ್ನ ಮಾಡ್ತೀನಿ ರೀ. ನೋಡಿರಿ ಎಲ್ಲ ಹ್ಯಾಂಗೆ ಬಿದ್ದದಂತೇಳಿ ಇವಾಗೆಲ್ಲ ಸ್ವಚ್ಛ ಮಾಡ್ತೀನಿ ರೀ ಫ್ರೆಂಡ್ಸ. ನಿಮ್ಗೆ ಹಿಂದ್ರ ಕಡೆ ಸಿಗ್ತೀನಿ ರೀ. ಫಸ್ಟ್ ಇದಷ್ಟು ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡ್ಕೊಂಡು ನುಗ್ಗಿಕಾಯಿ ಕುದಿಯೋಕೆ ಹಾಕ್ತೀನಿ ರೀ. ಹಾಕಿ ಬಟ್ಟೆ ಒಗೆದು ಮಾಡಿ ಆಮೇಲೆ ಸಿಗ್ತೀನಿ ರೀ ಫ್ರೆಂಡ್ಸ. ಅಲ್ಲಿ ತನಕ ಎಲ್ಲರಿಗೂ ಬಾಯ್. ಇವಾಗ ನೋಡ್ರಿ ಫ್ರೆಂಡ್ಸ ಎಲ್ಲ ಕೆಲಸ ಆಯ್ತು ನೋಡ್ರಿ. ಇಷ್ಟತನ ಸಾಕೈತ್ರಿ. ಟೈಮ್ ಬಂದು 3:20 ಆಗೈತೆ ನೋಡ್ರಿ. ಇವಾಗ ಆಯ್ತು ನೋಡ್ರಿ ಎಲ್ಲ ಕೆಲಸ. ಬಟ್ಟೆ ನೋಡ್ರಿ, ಬಟ್ಟೆನೂ ಒಗೆದು ಹಾಕೀನಿ. ಒಣಗಾಗತ್ತವ್ರಿ. ಅವನು ಒಂದು ಸ್ವಲ್ಪ ಲೇಟ್ ಆಗೈತಿ. ಅದಕ್ಕೇನೋ ಹಸಿ ಅದಾವ್ರಿ, ಗಾಳಾಡ್ತಾವ್ರಿ. ಗಾಳಿ ಬಿಟ್ಟದ ಇವತ್ತು. ಬಾಂಡೆ ತಿಕ್ಕದ, ಬಟ್ಟೆ ಒಗದ, ಕಸ ಹೊಡ್ಗದ. ಆಮೇಲೆ ಅನ್ನ ಮಾಡಿದ್ರಿ. ಅನ್ನ ಮಾಡಿ ಸಾರನು ಇಟ್ಟು ನೋಡ್ರಿ. ಒಳಗೆ ಒಲ್ಯಾಗ ಇಟ್ಟೀನಿ ರೀ. ಸಾರು ಕುದೀತದ ಅಂತೇಳಿ ಬೆಂಕಿ ಮೇಲೆ. ಸಾರು ನೋಡ್ರಿ ಫ್ರೆಂಡ್ಸ ಯಾವಾಗ ಮಾಡಿ ಬಂದು ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಸಾರು ನುಗ್ಗಿಕಾಯಿ ಸಾರು ಮಾಡೀನಿ ರೀ ಫ್ರೆಂಡ್ಸ. ನೋಡ್ರಿ ಎಷ್ಟು ಭಾರಿ ಆಗ್ಯದ ಅಂತೇಳಿ. ನುಗ್ಗಿಕಾಯಿ ಸಾರು ರೀ, ಚಂದ ಆಗಿದ್ರಿ ನುಗ್ಗಿಕಾಯಿ ಸಾರ. ಇವಾಗ ಊಟ ಮಾಡ್ಬೇಕ್ರಿ ನಾವು. ಟೈಮ್ ಆಗೈತಿ. ಮಾಮನೂ ಆಗಳ ಬಂದು ಹೋಗಿರ್ರಿ ಅವರು. ಹೊಸೋಗ್ಯದ ಅಂತೇಳಿ ಒಂದು 5 ನಿಮಿಷ ಹೋಗಿ ಬರ್ರಿ ಅಂತ ಹೇಳೇನ್ರಿ. ಹೋಗ್ಯಾರ್ರಿ ಅವರು. ಬರ್ತಾರ್ರಿ ಈಗ ಊಟ ಮಾಡೋಕೆ. ಅವರು ನಾವು ಕಲ್ತೆ ಊಟ ಮಾಡ್ತೀವಿ ರೀ. ನಿಮ್ಮದು ಮಧ್ಯಾಹ್ನ ಊಟ ಆಗ್ಯದ ಅನ್ಕೋತೀನಿ. ಇವತ್ತಿನ ವ್ಲಾಗ ಇಲ್ಲಿಗೆ ಏನು ಮಾಡತ್ತೀನಿ ರೀ ಫ್ರೆಂಡ್ಸ. ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ ರೀ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ದಾಗ ತಿಳಿಸ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಸಪೋರ್ಟ್ ಮಾಡತ್ತೀರಿ. ನಾನೇ ವಿಡಿಯೋ ಹಾಕಲಿದ್ದೀನಿ. ಹೀಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ಮತ್ತೆಲ್ಲರಿಗೂ ನಾಳೆ ಸಿಗ್ತೇವೆ ರೀ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.